PRP ಎಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. 10 ರಿಂದ 20 ml ತಮ್ಮ ಬ್ಲಡ್ಡನ್ನು ತೆಗೆದುಕೊಂಡು ಅದನ್ನು ಸೆಂಟ್ರಿಫ್ಯೂಜ್ ಮಾಡಿದಾಗ ನಮಗೆ PRP ಸಿಗುತ್ತದೆ. ಈ PRPಯಲ್ಲಿ ಹಲವಾರು ಅಂಶಗಳು, ಎಸೆನ್ಷಿಯಲ್ ಆಗಿರೋ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತದೆ. ಇದನ್ನು ನಾವು ಯಾವ ಜಾಗಕ್ಕೆ ಅವಶ್ಯಕತೆ ಇದೆಯೋ ಆ ಜಾಗಕ್ಕೆ ಡೈರೆಕ್ಟಾಗಿ ಹಾಕಬಹುದು. ಇದು ಸೇಫ್, ಯಾಕಂದರೆ ಇದು ನಮ್ಮದೇ ಓನ್ ಬ್ಲಡ್ ಮತ್ತು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. PRP ಎಂಡೋಮೆಟ್ರಿಯಲ್ ಕ್ಯಾವಿಟಿಗೆ ಯಾವಾಗ ಇಂಜೆಕ್ಟ್ ಮಾಡ್ತೀವಿ ಅಂದರೆ, ಒಂದು ತೆಳುವಾದ ಪರ್ದೆ ಇದೆ ಅಥವಾ ರಿಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್, IVF ನಮಗೆ ಬೇರೂರುವಿಕೆಯಿಂದ ಅದು IVF ಫೇಲ್ ಆಗಿದೆ ಅನ್ನುವ ಪೇಷಂಟ್ಸ್ಗೆ ನಾವು ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಒಂದು ಅದನ್ನು ಡೈರೆಕ್ಟಾಗಿ ಕ್ಯಾವಿಟಿಗೆ ಇಂಜೆಕ್ಟ್ ಮಾಡಬಹುದು. ಇನ್ನೊಂದು ಹಿಸ್ಟ್ರೋಸ್ಕೋಪಿ ಮೂಲಕ ಡೈರೆಕ್ಟಾಗಿ ಗರ್ಭಕೋಶದ ಪರ್ದೆಗೆ ಇಂಜೆಕ್ಟ್ ಮಾಡಬಹುದು.